ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ರಾಯರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನೀವು ರಾಯರ ಭಕ್ತರಾಗಿದ್ದೀರಾ ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದರೆ ನಿಮಗೆ ಮುಂದೆ ಒಳ್ಳೆಯ ದಿನ ಬರುತ್ತೆ ಅಂತ ಹೇಳ್ಕೊಂಡು ಸೂಚನೆ. ಆ ಸೂಚನೆಯಿಂದನೇ ನೀವು ರಾಯರ ಭಕ್ತರಾಗಿರ್ತೀರಾ. ಇಲ್ಲ ಅಂತ ಹೇಳಿದರೆ ಇಷ್ಟು ದಿವಸ ನೀವು ಎಲ್ಲ ದೇವರನ್ನು ನಂಬಿ ಇವಾಗ ರಾಯರ ಕಾಲನ್ನು ಹಿಡಿದಿದ್ದೀರಾ, ರಾಯರ ಭಕ್ತರಾಗಿದ್ದೀರಾ ಅಂತ ಹೇಳಿದರೆ ಅದು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ, ರಾಯರೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದರೆ ನೀನು ನನ್ನ ಆಗುವ ಯೋಗ್ಯತೆ ನಿನಗೆ ಉಂಟು, ಇನ್ನು ನಿನ್ನ ಜೀವನವನ್ನು ನಾನು ಬದಲಾಯಿಸ್ತೇನೆ ಅಂತ ಹೇಳ್ಕೊಂಡು. ಆದ್ರಿಂದ ರಾಯರ ಹೆಸರಿನಲ್ಲಿ ಉಂಟಲ್ಲ, ಕೆಲವೊಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ತಪ್ಪು ಏನಾಗುತ್ತಂತ ಹೇಳಿದರೆ ಮಾಡಿದರೆ ರಾಯರು ಬೇಸರಗೊಳ್ತಾರೆ, ರಾಯರಿಗೆ ಬೇಜಾರಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ. ಈ ತಪ್ಪುಗಳಿಂದ ಬೇಜಾರಾಗಿ ರಾಯರೇನು ನಮಗೆ ಶಾಪ ಕೊಡುವುದಿಲ್ಲ. ಆದರೆ ನಮ್ಮ ಈ ತಪ್ಪುಗಳಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ರಾಯರನ್ನು ಎಷ್ಟು ಪೂಜೆ ಮಾಡಿದರೂ ಕೂಡ ನಮಗೆ ಫಲ ಸಿಗ್ತಾ ಇರೋದಿಲ್ಲ. ನೀವು ಎಷ್ಟೇ ರಾಯರ ಮಠಕ್ಕೆ ಹೋಗಿ ಅಥವಾ ಪ್ರತಿ ಗುರುವಾರ ದಿವಸ ರಾಯರ ಪೂಜೆಯನ್ನು ಮಾಡಿ ಮನೆಯಲ್ಲೇ, ಗುರುವಾರ ರಾಯರಿಗೋಸ್ಕರನೇ ತಿನ್ನೋದನ್ನು, ನಾನ್ ವೆಜ್ ತಿನ್ನುವವರಾಗಿದ್ದರೆ ನಾನ್ ವೆಜ್ ತಿನ್ನೋದನ್ನು ಬಿಡಿ, ಏನು ಮಾಡಿದರೂ ಕೂಡ ನಿಮಗೆ ಪ್ರತಿಫಲ ಸಿಗ್ತಾ ಇರೋದಿಲ್ಲ. ಆದ್ರಿಂದ ಇವತ್ತು ನಾನು ಹೇಳ್ತೇನೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು. ನೋಡಿ, ನಾವೆಲ್ಲ ಸಾಮಾನ್ಯ ಮನುಷ್ಯರು ಆಯ್ತಾ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮಿಂದ ತಪ್ಪು ನಡೆದು ಹೋಗಿರುತ್ತೆ ನೋಡಿ. ಆದರೆ ನಾವು ಆ ತಪ್ಪುಗಳನ್ನು ತಿದ್ದುಕೊಳ್ಳೋಣ ಆಯ್ತಾ. ನಮ್ಮಿಂದ ಪುನಃ ಆ ತಪ್ಪುಗಳು ಆಗದೇ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ. ನಾವು ನಿಜವಾದ ರಾಯರ ಭಕ್ತರಾಗಿದ್ದರೆ ಮಾತ್ರ ಉಂಟಲ್ಲ, ನಾವು ಖಂಡಿತ ಇದನ್ನು ಮಾಡ್ತೇವೆ ಆಯ್ತಾ. ನಮಗೆ ಅಂದರೆ ನಾವು ರಾಯರ ಭಕ್ತರು, ನಮ್ಮೊಂದು ಮನಸ್ಸಿಂದ ರಾಯರ ಭಕ್ತರಲ್ಲ, ನಮ್ಮ ಎದುರುಗಡೆ ಮಾತ್ರ, ಬೇರೆಯವರ ಎದುರುಗಡೆ ಮಾತ್ರ ನಾವು ರಾಯರ ಭಕ್ತರ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಈ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ, ನಾನೇ ಮಾಡಿದ್ದು ಸರಿ ಆಯ್ತಾ, ನಾನು ಹೇಳಿದ್ದೆ ಸರಿ, ನಾನು ಏನು ಮಾಡ್ತಿದ್ದೆ ನೋಡಿ ಅದೇ ಕರೆಕ್ಟ್ ಆಗಿದ್ದ ರೂಲ್ಸು, ಬೇರೆ ಯಾವುದು ಕೂಡ ರೂಲ್ಸ್ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆದ್ರಿಂದ ನಿಮ್ಮ ನಿಜವಾದ ರಾಯರ ಭಕ್ತರಾಗಿದ್ರೆ ದಯವಿಟ್ಟು ನಿಮ್ಮಿಂದ ಈ ತಪ್ಪು ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ನೋಡಿ, ಇವಾಗ ಮೊದಲನೇ ತಪ್ಪು ಯಾವುದು ಸಾಮಾನ್ಯವಾಗಿ ನಾವೆಲ್ಲ ಮಾಡ್ತೇವೆ ಅಂತ ಹೇಳಿದರೆ, ಇವತ್ತು ನಮಗೆ ರಾಯರ ಮಠಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಂಡು ಮನಸ್ಸಾಗ್ತದೆ. ನಾವು ಎಣಿಸ್ಕೊಳ್ತೇವೆ ಮನಸ್ಸಲ್ಲಿ ಏನಂತ ಹೇಳಿದ್ರೆ ಇವತ್ತು ನಾವು ರಾಯರ ಮಠಕ್ಕೆ ಹೋಗ್ತೇವೆ ಅಂತ ಹೇಳ್ಕೊಂಡು. ಆದರೆ ಏನು ಮಾಡ್ತೇವೆ ಅಂತ ಹೇಳಿದರೆ ರಾಯರ ಮಠಕ್ಕೆ ಆ ದಿನ ಹೋಗುವುದಿಲ್ಲ. ಹೋಗಬೇಕು ಅಂತ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು, ಹೋಗಬೇಕು ಅಂತ ಹೇಳ್ಕೊಂಡು ಎಲ್ಲದೂ ಕೂಡ ಮಾಡ್ತೇವೆ, ಆದರೆ ಹೋಗುವುದಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಯಾವುದಾದ್ರೂ ಒಂದು ನೆವನ ಸಿಗ್ತದೆ ಆಯ್ತಾ, ರಾಯರ ಮಠಕ್ಕೆ ಹೋಗದೆ ಇರುವಾಗೆ ಫ್ರೆಂಡ್ಸ್ಗಳು ಕರೆದ್ರು ಅಥವಾ ನಮಗೆ ಏನೋ ಒಂದು ಮನೆಯಲ್ಲಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಬೇಕಾಯ್ತು. ರಾಯರ ಮಠಕ್ಕೆ ಹೋಗಬೇಕು ಅಂತ ಎಣಿಸಿದೆ, ಆದರೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಉಂಟು, ಆದ್ದರಿಂದ ನಾನು ರಾಯರ ಮಠಕ್ಕೆ ಮುಂದಿನ ವಾರ ಹೋಗ್ತೇನೆ, ಈ ವಾರ ನಾನು ಫಂಕ್ಷನ್ಗೆ ಹೋಗಿ ಬರ್ತೇನೆ, ಆ ಥರ ಎಣಿಸ್ಕೊಳ್ಳೋದು ಆಯ್ತಾ. ಕೆಲವರಿಗೆ ಮನಸ್ಸಿನಲ್ಲಿ ಉಂಟಲ್ಲ ಕೆಲಸ ಉಂಟು ಇವತ್ತು, ಆಗ ನಾನು ಬೆಳಿಗ್ಗೆ ಎಣಿಸಿದ್ದೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು, ಆದರೆ ನನಗೆ ಕೆಲಸ ಜಾಸ್ತಿ ಉಂಟಲ್ಲ, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಯಾವ ಕಾರಣಕ್ಕೂ ಕೂಡ ನೀವು ನೆವನ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ, ಒಂದು ಸಲ ನಿಮ್ಮ ಮನಸ್ಸಿನಲ್ಲಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಬಂದರೆ ಉಂಟಲ್ಲ, ನೀವು ಆ ರಾಯರ ಮಠಕ್ಕೆ ಹೋಗಲೇಬೇಕು ಆಯ್ತಾ. ಯಾಕಂತ ಹೇಳಿದರೆ ನೀವು ಮನಸ್ಸಿನಲ್ಲಿ ಎಣಿಸ್ಕೊಂಡಿದ್ದು ರಾಯರು ಕೂಡ ಕೇಳಿಸ್ಕೊಂಡಿರ್ತಾರೆ. ರಾಯರು ಏನು ಮಾಡ್ತಾರೆ ಅಂತ ಹೇಳಿದರೆ ನನ್ನ ಮಗಳು ನನ್ನನ್ನು ನೋಡಲಿಕ್ಕೆ ಬರ್ತಾರೆ ಅಂತ ಹೇಳ್ಕೊಂಡು ಅವರು ಕೂಡ, ನಾವು ನೋಡಿ ಹೇಗೆ ರಾಯರನ್ನು ನೋಡಲಿಕ್ಕೆ ಆಸೆ ಪಡ್ತೇವೆ ನೋಡಿ, ಅದೇ ರೀತಿ ಅವರು ಕೂಡ ಆಸೆ ಪಡ್ತಾ ಇರ್ತಾರೆ, ಬರ್ತಾರೆ ನನ್ನ ಹತ್ರ ಅಂತ ಹೇಳ್ಕೊಂಡು. ಆವಾಗ ನಾವು ಬರ್ದೇ ಇದ್ದಾಗ ಏನಾಗುತ್ತಂತ ಹೇಳಿದರೆ ರಾಯರಿಗೂ ಕೂಡ ಬೇಸರವಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಮೊದಲೇ ಗೊತ್ತಿದ್ರೆ ಉಂಟಲ್ಲ, ಅಂದರೆ ನಿಮ್ಗೆ ಎಂತಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ಬಂದರೆ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ ನಾನು ರಾಯರ ಮಠಕ್ಕೆ ಹೋಗ್ತೇನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ, ಇವತ್ತು ಹೋಗ್ತೇನೆ ಅಂತ ಹೇಳ್ಕೊಂಡು. ಅದರ ಬದಲು ರಾಯರು ನನ್ನನ್ನು ಅವರ ಮಠಕ್ಕೆ ಕರ್ಸ್ಕೊಂಡ್ರೆ ನಾನು ಇವತ್ತು ಖಂಡಿತ ಹೋಗ್ತೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ. ಅದನ್ನು ಬಿಟ್ಟು ನಾನೇ ಹೋಗ್ತೇನೆ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಹೋಗಬೇಡಿ. ಒಂದು ಸಲ ನೀವು ರಾಯರ ಮಠಕ್ಕೆ ಹೋಗ್ತೇನೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮ್ಮ ಮನಸ್ಸಿನಲ್ಲಿ ಬಂತು, ನೀವು ಹೇಳಿದ್ರೆ ಅಂದರೆ ನೀವು ಹೋಗಲೇಬೇಕಾಗತ್ತೆ. ಇವಾಗ ಎರಡನೇ ತಪ್ಪು ಯಾವುದು ಮಾಡ್ತಾರಂತ ಹೇಳಿದರೆ, ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡೋದಿಲ್ಲ, ಆದರೆ ಕೆಲವೊಬ್ಬರು ಕೂಡ ಮಾಡ್ತಾರೆ ಆಯ್ತಾ. ಯಾಕಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಒಳ್ಳೆದಾದರೆ ಅಥವಾ ನಾನು ಈಗ ರಾಯರ ಭಕ್ತರಾಗಿದ್ದೇನೆ, ರಾಯರ ಭಕ್ತರಾದ ಕಾರಣಕ್ಕೆ ನಾನು ಇನ್ನು ಮುಂದೆ ಗುರುವಾರ ನಾನ್ ವೆಜ್ ತಿನ್ನೋದನ್ನು ಬಿಡ್ತೇನೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಮನಸ್ಸಲ್ಲಿ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಅದು ಮರ್ತೇ ಹೋಗಿರುತ್ತೆ ಇವತ್ತು ಗುರುವಾರ ಅಂತ ಹೇಳ್ಕೊಂಡು. ಎಲ್ಲರಿಗೂ ಅಲ್ಲ, ನಾನು ಕೆಲವರಿಗೆ ಹೇಳ್ತಿರೋದು.
ತಿಂತಾರೆ, ನಾನ್ ವೆಜ್ ಅನ್ನು ತಿಂತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್ಗಳೆಲ್ಲ ತುಂಬಾ ಒತ್ತಾಯ ಮಾಡ್ತಾರೆ, ಅಥವಾ ಫಂಕ್ಷನ್ಗೆ ಹೋಗ್ಬೇಕು, ಫಂಕ್ಷನ್ ಅಲ್ಲಿ ನಾನ್ ವೆಜ್ ಊಟ ಇರುತ್ತೆ ಆಯ್ತಾ. ಈ ಕಡೆ ನೀವು ಹೆಣ್ಸ್ಕೊಂಡಿದ್ದೀರಾ ಮನಸ್ಸಿನಲ್ಲಿ, ನಾನು ರಾಯರ ಭಕ್ತೆ, ರಾಯರದ್ದು ಇನ್ನು ಗುರುವಾರ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು. ಆದ್ರೆ ಈ ಕಡೆ ನಿಮ್ಗೆ ತಿನ್ಬೇಕು 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 ಅಂತ ಹೇಳ್ಕೊಂಡು ಮನ್ಸಾಗ್ತಾ ಇರ್ತದೆ. ಆ ತರ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಒಂದು ವೇಳೆ ಉಂಟಲ್ಲ ನಿಮ್ಗೆ ಮನಸ್ಸಿನಲ್ಲಿ ಬಂತು ಅಂತ ಹೇಳ್ಕೊಂಡು ಆದ್ರೆ ಆಯ್ತಾ, ಇನ್ನು ನಾನು ಗುರುವಾರ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಬಂತು ಅಂತ ಹೇಳ್ಕೊಂಡು ಆದ್ರೆ, ನಿಮ್ಮ ಆ ಗುರುವಾರ ಆಯ್ತಲ್ಲ, ಎಂತ ದೊಡ್ಡ ಫಂಕ್ಷನ್ ಬೇಕಾದ್ರೆ ಇರ್ಲಿ ಅಥವಾ ಏನೇ ಬೇಕಾದ್ರೆ ಇರ್ಲಿ ಆಯ್ತಾ, ಯಾವ ಕಾರಣಕ್ಕೂ ಕೂಡ ನೀವು ನಾನ್ ವೆಜ್ ಅನ್ನು ಮನಸ್ಸಿನಲ್ಲಿ ಕೂಡ ಕಲ್ಪನೆ ಮಾಡ್ಕೊಳ್ಳಿಕ್ಕಿಲ್ಲ. ತುಂಬಾ ಜನ ಇರ್ತಾರೆ ಏನಂತ ಹೇಳಿದ್ರೆ, ನಾನು ಶ್ರಾವಣಕ್ಕೆ ನಾನ್ ವೆಜ್ ತಿನ್ನುವುದನ್ನು ಬಿಡ್ತೇನೆ, ಅಥವಾ ನಾವು ನಾನ್ ವೆಜ್ ತಿನ್ನುವುದಿಲ್ಲ ಶ್ರಾವಣದಲ್ಲಿ, ನಾನು ಗುರುವಾರ ತಿನ್ನುವುದಿಲ್ಲ, ಸೋಮವಾರ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿರ್ತಾರೆ. ಆದ್ರೆ ಇಡೀ ದಿನ ನೋಡಿದ್ರೆ ನಂಗೆ ತಿನ್ಬೇಕು ಅಂತ ಹೇಳ್ಕೊಂಡು ಎಣಿಸ್ತಾ ಉಂಟು, ನಾನ್ ವೆಜ್ ಇಲ್ಲ ಅಲ್ಲ, ಬರೀ ತರಕಾರಿ ತಿನ್ನೋದು ಹೇಗೆ, ಹಾಗೆ ಹೀಗೆ ಹೇಳ್ತಾ ಇರ್ತಾರೆ. ಮನಸ್ಸಲ್ಲಿ ಉಂಟಲ್ಲ ಅವರಿಗೆ ತಿನ್ಬೇಕು ತಿನ್ಬೇಕು ಅಂತ ಹೇಳ್ಕೊಂಡು ಎಣಿಸ್ತದೆ. ಆದ್ರೆ ಉಂಟಲ್ಲ ದೇವರಿಗೋಸ್ಕರ ಬಿಡುದು ಆಯ್ತಾ. ಯಾವ ದೇವರು ಕೂಡ ನಿಮ್ಗೆ ಹೇಳಿಲ್ಲ ಆಯ್ತಾ ನಾನ್ ವೆಜ್ ತಿನ್ಬೇಡಿ ಆಯ್ತಾ, ನಾನ್ ವೆಜ್ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳಿಲ್ಲ. ನೀವೇ ಎಣಿಸ್ಕೊಂಡಿದ್ದಲ್ವಾ ನಾನು ಬಿಡ್ತೇನೆ ಅಂತ ಹೇಳ್ಕೊಂಡು. ಅದಕ್ಕೆ ನ್ಯಾಯ ಒದಗಿಸಿ ಅದನ್ನು ಬಿಟ್ಟುಂಟಲ್ಲ ಗುರುವಾರ ತಿನ್ನೋದಿಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಮನಸ್ಸಿನಲ್ಲೆಲ್ಲ ನಾನ್ ವೆಜ್ ಅನ್ನೇ ಕಲ್ಪನೆ ಮಾಡ್ಕೊಳ್ತಾ ಇದ್ರೆ ಉಂಟಲ್ಲ, ಅದಕ್ಕೂ ಕೂಡ ನಿಮ್ಗೆ ಏನು ಕೂಡ ಆಯ್ತಾ, ನೀವು ನಾನ್ ವೆಜ್ ಬಿಟ್ಟರೂ ಕೂಡ ಪ್ರಯೋಜನ ಇಲ್ಲ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಉಂಟಲ್ಲ ರಾಯರ ಭಕ್ತರಾಗಿದ್ರೆ ಉಂಟಲ್ಲ ಈ ತಪ್ಪನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ಮೂರನೇದಾಗಿ ಸಾಮಾನ್ಯವಾಗಿ ಈ ತಪ್ಪನ್ನು ಮಾಡ್ತಾರೆ. ಅದು ಯಾವ ತಪ್ಪು ಅಂತ ಹೇಳಿದ್ರೆ, ನಾವು ಪ್ರತಿ ಗುರುವಾರ ದಿವಸ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ರಾಯರ ಪೂಜೆ ಮಾಡ್ತೇವಲ್ವಾ. ಮಾಮೂಲಿಯಾಗಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಉಂಟಲ್ಲ, ಇದು ಅರಶಿನ ಕುಂಕುಮವನ್ನು ದೇವರ ಫೋಟೋಗೆ ಇಡ್ತೇವೆ ಆಯ್ತಾ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಡ್ತಾರೆ ಅರಶಿನ ಕುಂಕುಮವನ್ನು ದೇವರ ಫೋಟೋಗೆ, ದೇವರ ಹಣೆಗೆ ಅರಶಿನ ಮತ್ತೆ ಕುಂಕುಮ ಆಯ್ತಾ. ಆದ್ರೆ ಉಂಟಲ್ಲ ನೀವು ಯಾವ ಕಾರಣಕ್ಕೂ ಕೂಡ ರಾಯರ ಫೋಟೋಕ್ಕೆ ಅರಶಿನ ಕುಂಕುಮ ಹಾಕ್ಲಿಕ್ಕೆ ಹೋಗ್ಲೇಬೇಡಿ. ರಾಯರಿಗೆ ಅಂತ ಹೇಳ್ಕೊಂಡು ಅಲ್ಲ ಆಯ್ತಾ, ಯಾವ ಗಂಡು ದೇವರಿಗೂ ಕೂಡ ಅರಶಿನ ಕುಂಕುಮ ಇಡಬಾರ್ದು, ಗಂಧವನ್ನು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಗಂಡು ದೇವರಾದ್ರೆ ಗಂಧವನ್ನು ಇಡಬೇಕು, ಹೆಣ್ಣು ದೇವರಿಗೆ ಮಾತ್ರ ಅರಶಿನ ಕೆನ್ನೆಗೆ ಹಾಕಿ ಮತ್ತೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಹಾಗಲ್ಲ, ಎಲ್ಲಾ ದೇವರಿಗೂ, ಗಂಡು ದೇವರಿಗೂ ಕೂಡ ಅರಶಿನ ಕುಂಕುಮ ಇಡುದು, ಹೆಣ್ಣು ದೇವರಿಗೂ ಕೂಡ ಅರಶಿನ ಕುಂಕುಮ ಇಡುದು. ಹಾಗೆ ಮಾಡಬಾರ್ದು ಯಾವ ಕಾರಣಕ್ಕೂ ಕೂಡ. ಅದರಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗೆ ಅಂದ್ರೆ ರಾಯರಿಗೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಅರಶಿನ ಕುಂಕುಮ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ರಾಯರು ಉಂಟಲ್ಲ ಸಂಸಾರವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ, ಅವರು ಗುರುಪೀಠದಲ್ಲಿ ಇರುವ ಉಂಟಲ್ಲ ಮಹಾನ್ ಪುರುಷ ಆಯ್ತಾ, ಮಹಾನ್ ವ್ಯಕ್ತಿ, ಅಂತವರಿಗೆ ಉಂಟಲ್ಲ ನಾವು ಅರಶಿನ ಕುಂಕುಮ ಇಡಬಾರ್ದು. ನೀವು ಉಂಟಲ್ಲ ನಿಮಗೆ ರಾಯರಿಗೆ ಫೋಟೋ ನಿಮ್ಮ ಮನೆಯಲ್ಲಿ ಇದ್ರೆ ಉಂಟಲ್ಲ ರಾಯರ ಫೋಟೋಗೆ ಗಂಧವನ್ನು ಇಡಿ, ಶ್ರೀಗಂಧವನ್ನು ಇಡಿ, ಜೊತೆಗೆ ತುಳಸಿಯನ್ನು ಅರ್ಪಣೆ ಮಾಡಿ, ಅಷ್ಟು ಸಾಕಾಗ್ತದೆ. ಅದನ್ನು ಬಿಟ್ಕೊಂಡು ಅರಶಿನ ಕುಂಕುಮ ಎಲ್ಲ ಇಡ್ಲಿಕ್ಕೆ ಹೋಗಿ ಅದೆಲ್ಲ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ. ನೀವು ಪೂಜೆ ಮಾಡಿದ್ರೂ ಕೂಡ ನಿಮ್ಗೆ ಪ್ರತಿಫಲ ಸಿಗ್ತಾ ಇರೋದಿಲ್ಲ, ದೇವರೇನು ನಿಮ್ಗೆ ಏನೋ ಇದು ಮಾಡೋದಿಲ್ಲ ಆಯ್ತಾ, ನಂಗೆ ಯಾಕೆ ಅರಶಿನ ಕುಂಕುಮ ಇಟ್ಟಿ ಅಂತ ಹೇಳ್ಕೊಂಡು ರಾಯರೇನು ನಿಮ್ಗೆ ಶಾಪ ಕೊಡುದಿಲ್ಲ. ಆದ್ರೂ ಕೂಡ ಉಂಟಲ್ಲ ಆ ತಪ್ಪನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಷ್ಟು ದಿವಸ ನೀವು ಮಾಡಿದ್ರೆ ಉಂಟಲ್ಲ ಇನ್ನು ಮುಂದೆ ಉಂಟಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಅಂತ ಹೇಳಿದ್ರೆ ಗೋಪಿ ಚಂದನ ಅಂತ ಹೇಳ್ಕೊಂಡು ಸಿಗ್ತದೆ ಆಯ್ತಾ. ನೀವು ಗಂಧಿಗೆ ಅಂಗಡಿಯಲ್ಲಿ ಗೋಪಿ ಚಂದನ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಆಯ್ತಾ. ಅದು ಇಷ್ಟು ದೊಡ್ಡ ಚಾಕ್ ತರ ಇರುತ್ತೆ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನೀವು ರಾಯರ ಫೋಟೋವನ್ನು ಒಂದು ಸಲ ನೋಡಿ, ಅವರು ಗೋಪಿ ಚಂದನವನ್ನೇ ಹಾಕೊಂಡಿರ್ತಾರೆ, ಅದನ್ನು ಬಿಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿರುವುದಿಲ್ಲ ಆಯ್ತಾ. ನೀವು ಅದು ನಾವು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋದು ಅದೆಲ್ಲ ನಮ್ಗೆ ಬೇಡ, ನಮ್ಮಿಂದ ಯಾವ ಕೂಡ ತಪ್ಪಾಗಬಾರ್ದು ನಾವು ರಾಯರ ಭಕ್ತರಾಗಿದ್ರೆ ಆಯ್ತಾ. ಮತ್ತೆ ಅದ್ರ ಜೊತೆಗೆ ಹಾಗೆ ರಾಯರ ಫೋಟೋಕ್ಕೆ ಎಂತ ಮಾಡುದು ಅಂತ ಹೇಳಿದ್ರೆ, ಕೆಲವರು ನಾನು ನೋಡಿದಕ್ಕೆ ಹೇಳಿದ್ದು ಆಯ್ತಾ, ರಾಯರ ಫೋಟೋಕ್ಕೆ ಗರಿಕೆಯನ್ನು ಇಡ್ತಾರೆ. ಗರಿಕೆಯನ್ನು ಯಾವ ಕಾರಣಕ್ಕೂ ಕೂಡ ರಾಯರ ಫೋಟೋಕ್ಕೆ ಇಡ್ಲಿಕ್ಕೆ ಹೋಗ್ಬೇಡಿ. ಗರಿಕೆ ಗಣಪತಿಗೆ ಮಾತ್ರ, ಗಣೇಶನ ಫೋಟೋಕ್ಕೆ ಮಾತ್ರ. ನೀವು ರಾಯರ ಫೋಟೋಕ್ಕಾಗ್ಲಿ ಅಥವಾ ಯಾವುದೇ ಗುರುಗಳ ಫೋಟೋಕ್ಕಾಗ್ಲಿ ಅಥವಾ ವಿಷ್ಣುವಿನ ಯಾವುದೇ ಅವತಾರಕ್ಕಾಗ್ಲಿ ಉಂಟಲ್ಲ ತುಳಸಿ ಇಡಬೇಕು. ಬಿಟ್ರೆ ಸಿಕ್ಕಿದಕ್ಕೆ ನಮ್ಮನೇಲಿ ಗರಿಕೆ ತುಂಬಾ ಉಂಟು ಅಂತ ಹೇಳ್ಕೊಂಡು ಇರಿಯೋ ಎಲ್ಲಾ ದೇವರ ಫೋಟೋಕ್ಕೆ ಹಾಗೆ ಇಡ್ಲಿಕ್ಕೆ ಇಲ್ಲ ಆಯ್ತಾ. ನಾನು ಅಂದ್ರೆ ಕೆಲವರು ತಪ್ಪು ಮಾಡ್ತಾರಲ್ಲ, ಆ ತಪ್ಪು ಮಾಡಬಾರ್ದು ಮುಂದೆ ಅಂತ ಹೇಳ್ಕೊಂಡು ಹೇಳ್ತಾ ಇರೋದು. ಮತ್ತೆ ನಂಗೆ ನಿಮ್ಮ ಮನಸ್ಸನ್ನು ನೋಯಿಸುವ ಯಾವ ಕಾರಣ ಕೂಡ ಇಲ್ಲ ಆಯ್ತಾ. ಮತ್ತೆ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾಳೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ರಾಯರ ಫೋಟೋಕ್ಕೆ ಗರಿಕೆ ಇಡ್ಲಿಕ್ಕೆ ಹೋಗ್ಬಿಡಿ. ರಾಯರ ಫೋಟೋಕ್ಕೆ ತುಳಸಿ ಮಾತ್ರ ಇಡಬೇಕು. ಅದನ್ನು ಬಿಟ್ಟು ನಿಮ್ಗೆ ಗರಿಕೆ ತುಂಬಾ ಉಂಟು ಅಂತ ಹೇಳ್ಕೊಂಡು ರಾಯರ ಫೋಟೋಕ್ಕೆ ತುಂಬಿಡುವುದಲ್ಲ. ಇವಾಗ ನಾಲ್ಕನೇದು ಏನ್ ತಪ್ಪು ಅಂತ ಮಾಡ್ತಾರಂತ ಹೇಳಿದ್ರೆ, ನೀವು ರಾಯರ ಭಕ್ತರಾಗಿದ್ರೆ ಉಂಟಲ್ಲ, ನೀವು ಗುರುವಾರ ಮಾತ್ರ ನಾನ್ ವೆಜ್ ತಿನ್ನೋದು ಬಿಟ್ರೆ ಸಾಕಾಗುದಿಲ್ಲ.
ಏಕಾದಶಿಯ ದಿನ ಕೂಡ ನೀವು ನಾನ್ ವೆಜ್ ಬಿಡಬೇಕು ಆಯ್ತಾ. ನೀವು ನಿಜವಾದ ರಾಯರ ಭಕ್ತರಾಗಿದ್ರೆ ಏಕಾದಶಿ ನಿಮಗೆ ಕ್ಯಾಲೆಂಡರಲ್ಲಿ ಸಿಗ್ತದೆ, ಯಾವ ದಿನ ಏಕಾದಶಿ ಅಂತ ಹೇಳ್ಕೊಂಡು. ಒಂದು ಸಲ ಏಕಾದಶಿ ಯಾವಾಗ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ರಾಯರು ಕೂಡ ಏಕಾದಶಿ ಉಪವಾಸ ಮಾಡ್ತಾರೆ, ಒಂದು ಹನಿ ಕೂಡ ನೀರು ಸೇವಿಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರದ್ದು ಸುಬ್ಬಮ್ಮನ ಏಕಾದಶಿ ಅಲ್ಲ, ನಿಜವಾದ ಏಕಾದಶಿ ಉಪವಾಸ ಆಯ್ತಾ. ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡ್ತಾ ಇಲ್ಲ ಸುಬ್ಬಮ್ಮನ ಏಕಾದಶಿ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅಂತ ಹೇಳ್ಕೊಂಡು. ಅವ್ರಿಗೆ ಒಂದು ಹನಿ ಕೂಡ ನೀರು ಕುಡಿತಾ ಇರಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ, ಏಕಾದಶಿ ಉಪವಾಸ ಮಾಡುವಾಗ. ಆದ್ರಿಂದ ನಾವು ರಾಯರ ಭಕ್ತರಾಗಿರುವ ಕಾರಣಕ್ಕೆ ನಮಗೆ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಆ ದಿವಸ ಉಂಟಲ್ಲ, ಆದಷ್ಟು ನಾನ್ ವೆಜ್ ಮನೆಗೆ ತರ್ದಿರುವ ಹಾಗೆ ನೋಡ್ಕೊಳ್ಳಿ, ಅಂದ್ರೆ ಮನೆಯಲ್ಲಿ ಮಾಡದೇ ಇರುವ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಕೂಡ ತಿಂದೇ ಇರುವ ಹಾಗೆ ನೋಡ್ಕೊಳ್ಳಿ. ಇವಾಗ ಆನೆ ತಪ್ಪು ಕೂಡ ನಾನು ನಾನ್ ವೆಜ್ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನ್ ವೆಜ್ ತಿನ್ನುವವರು ಕೂಡ ತುಂಬಾ ಜನ ರಾಯರ ಭಕ್ತರಿದ್ದಾರೆ. ರಾಯರಿಗೋಸ್ಕರ ನಾನ್ ವೆಜ್ ಅನ್ನು ಗುರುವಾರ ದಿವಸ ತಿನ್ನುವುದಿಲ್ಲ ಅಂತ ಹೇಳ್ಕೊಂಡು ಬಿಟ್ಟಿರ್ತಾರೆ. ಆದ್ರಿಂದ ನೀವು ಒಂದು ವೇಳೆ ನಿಮ್ಗೆ ರಾಯರ ಭಕ್ತರು ನೀವು ನಂಗೆ ಗುರುವಾರ ದಿವಸ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ಕೊಂಡು ಆಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಆ ಥರ ಬಂದಿದ್ರೆ ಭಾವನೆ, ನೀವು ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯವರಿಗೆಲ್ಲರಿಗೂ ಹೇಳಬೇಕು ಆಯ್ತಾ. ಗುರುವಾರ ಒಂದು ದಿನ ನಾವು ನಾನ್ ವೆಜ್ ತಿನ್ನೋದು ಬೇಡ ಆಯ್ತಾ, ನಾವು ಆ ದಿವಸವನ್ನು ರಾಯರಿಗೋಸ್ಕರ ಇಡೋಣ ಅಂತ ಹೇಳ್ಕೊಂಡು ನೀವು ಹೇಳಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಕೆಲವೊಂದು ಗಂಡಸರು ಮನೆಯಲ್ಲಿ ಇರ್ತಾರೆ. ಏನಂತ ಹೇಳಿದ್ರೆ, ನೀನು ತಿಂದಿದ್ರೆ ಬೇಡ, ನೀನು ರಾಯರ ಭಕ್ತರಲ್ಲ, ನೀನು ತಿನ್ಬೇಡ, ನಮ್ಗೆ ಮಾಡಿ ಹಾಕು ಅಂತ ಹೇಳ್ಕೊಂಡು ಕೆಲವರು ಗಂಡಸರು ನಾನ್ ವೆಜ್ ಅನ್ನು ಮನೆಗೆ ತರ್ತಾರೆ. ಹಾಗೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಉಂಟಲ್ಲ ಫಸ್ಟಿಗೆ ಹೇಳಿಡಿ ಆಯ್ತಾ, ನಿಮ್ಗೆ ತಿನ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಬೇಕಾದ್ರೆ ತಿನ್ಕೊಳ್ಳಿ, ಆದ್ರೆ ಗುರುವಾರ ದಿವಸ ಯಾವ ಕಾರಣಕ್ಕೂ ಕೂಡ ನಮ್ಮ ಮನೆಗೆ ನಾನ್ ವೆಜ್ ಬರಬಾರ್ದು ಅಂತ ಹೇಳ್ಕೊಂಡು ದಯವಿಟ್ಟು ಹೇಳಿ. ಮತ್ತೆ ರಾಯರ ಮಠಕ್ಕೆ ಹೋಗುವಾಗ ಕೂಡ ಹಾಗೆ, ನೀವು ನಾನ್ ವೆಜ್ ಸೇವನೆ ಎಲ್ಲ ಮಾಡಿದ್ರೆ ಉಂಟಲ್ಲ, ದಯವಿಟ್ಟು ರಾಯರ ಮಠಕ್ಕೆ ಹೋಗಬೇಡಿ ಆಯ್ತಾ. ನಾವು ತಿಂದಿದ್ದೇವೋ ಇಲ್ವೋ ಅಂತ ಹೇಳ್ಕೊಂಡು ಅಲ್ಲಿರುವ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಿರ್ತದಲ್ಲ ನೀವು ತಿಂದಿದ್ದೀರಾ ಅಂತ ಹೇಳ್ಕೊಂಡು, ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ. ಇದು ಕೂಡ ಉಂಟಲ್ಲ ರಾಯರಿಗೆ ಇಷ್ಟ ಆಗೋದಿಲ್ಲ. ಇವಾಗ 7ನೇದು ಮುಖ್ಯವಾಗಿ ನಾನು ಇದನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ, ನೀವು ಗುರುವಾರ ದಿವಸ ರಾಯರ ಮಠಕ್ಕೆ ಹೋಗುವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಹೆಜ್ಜೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ಕೊಂಡು ನೀವು ದೇವರ ಹತ್ರ ಹರಕೆ ಹತ್ಕೊಂಡಿರ್ತೀರ ಆಯ್ತಾ. ನನಗೆ ಈ ಕೆಲಸ ಆದರೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ಕೊಂಡು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಆದರೆ ತುಂಬ ಜನರು ತಪ್ಪು ಮಾಡ್ತಾರೆ ಏನಂತ ಹೇಳಿದ್ರೆ, ಹೆಜ್ಜೆ ನಮಸ್ಕಾರದ ಬಗ್ಗೆ ಗೊತ್ತೇ ಇಲ್ಲ ಆಯ್ತಾ. ಸುಮ್ಮನೆ ಎಲ್ಲರೂ ಮಾಡ್ತಾರಲ್ವ, ಹೆಜ್ಜೆ ನಮಸ್ಕಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಾನು ಕೂಡ ಒಂದು ಹೆಜ್ಜೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಜ್ಜೆ ನಮಸ್ಕಾರ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮುಂದೆ, ನಾನು ಅಂದರೆ ಕಾಲಲ್ಲಿ ಹೀಗೆ ತೋರಿಸ್ಲಿಕ್ಕಾಗೋದಿಲ್ಲ, ನಾನು ಕೈಯಲ್ಲಿ ತೋರಿಸ್ತೇನೆ. ಇಲ್ಲಿ ಒಂದು ಹೆಜ್ಜೆ ಇರ್ತಾರೆ, ಅದಕ್ಕೆ ತಾಗಿ ಇನ್ನೊಂದು ಹೆಜ್ಜೆ ಇರ್ತಾರೆ, ಅದಕ್ಕೆ ತಾಗಿ ಇನ್ನೊಂದು ಹೆಜ್ಜೆ ಇರ್ತಾರೆ, ಕೈ ಹೀಗೆ ಇಟ್ಕೊಂಡಿರ್ತಾರೆ ಆಯ್ತಾ. ಹೀಗೆ ಇಟ್ಕೊಂಡಿರ್ತಾರೆ, ಒಂದು ಹೆಜ್ಜೆ ಇಲ್ಲಿ, ಒಂದು ಹೆಜ್ಜೆ ಇಲ್ಲಿ, ಒಂದು ಹೆಜ್ಜೆ ಇಲ್ಲಿ, ಒಂದು ಹೆಜ್ಜೆ ಇಲ್ಲಿ, ಹಾಗೆ ದೇವರಿಗೆ ಪ್ರದಕ್ಷಿಣೆ ಹಾಕ್ತಾರೆ. ನೀವು ಎಂತ ಮಾಡಿದ್ರು ಕೂಡ ಆ ಹೆಜ್ಜೆ ನಮಸ್ಕಾರ ನಿಮಗೆ ಮಾತ್ರ ಅದು ಪ್ರಿಯ ಆಗಿರ್ತದೆ, ಬಿಟ್ಟರೆ ಅದು ನಿಮಗೆ ರಾಯರಿಗೆ ಅದು ಸಲ್ಲುವುದೇ ಇಲ್ಲ ಆಯ್ತಾ. ಅದಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ಕೊಂಡು ಹೇಳುವುದೇ ಇಲ್ಲ. ನೀವು ನಿಜವಾಗಿ ಉಂಟಲ್ಲ ನಿಮಗೆ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಒಂದು ಹೆಜ್ಜೆ ಇಡಿ, ಆಮೇಲೆ ಆ ಹೆಜ್ಜೆಗೆ ಇನ್ನೊಂದು ಹೆಜ್ಜೆಯನ್ನು ಸೇರಿಸಿ, ಎರಡು ಒಟ್ಟಾದ ನಂತರ ಉಂಟಲ್ಲ ಒಂದು ಸಲ ಬಗ್ಗಿ ನಮಸ್ಕಾರ ಮಾಡಿ, ಅದರ ನಂತರ ಪುನಃ ಎದ್ದು ಇನ್ನೊಂದು ಹೆಜ್ಜೆ ಇಟ್ಟು, ಅದರ ನಂತರ ಪುನಃ ಎರಡು ಒಟ್ಟಿಗೆ ಇಟ್ಟು ಪುನಃ ಬಗ್ಗಿ ನಮಸ್ಕಾರ ಮಾಡಿ. ಇದಕ್ಕೆ ಹೆಜ್ಜೆ ನಮಸ್ಕಾರ ಹೇಳ್ತಾರೆ, ಬಿಟ್ರೆ ಒಂದು ಕಾಲು ಹೀಗೆ 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 ಇಟ್ಕೊಂಡು ಹೋದ್ರೆ ಉಂಟಲ್ಲ ಅದು ಹೆಜ್ಜೆ ನಮಸ್ಕಾರ ಅಲ್ಲ, ಅದು ಬೇರೆ ನಮಸ್ಕಾರ ಆಗ್ತದೆ. ಇದರಿಂದ ಏನು ರಾಯರೇನು ಕೋಪಗೊಳ್ಳುವುದಿಲ್ಲ ಆಯ್ತಾ. ಕೋಪಗೊಳ್ತಾರೆ, ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಂಡು ನಿಮಗೆ ಶಿಕ್ಷೆ ಕೊಡ್ತಾರೆ, ಅದೆಲ್ಲ ಏನು ಕೂಡ ಮಾಡೋದಿಲ್ಲ. ಆದರೆ ನೀವು ಎಣಿಸ್ಕೊಂಡಿದ್ದು ನೋಡಿ ಹೆಜ್ಜೆ ನಮಸ್ಕಾರ ಮಾಡ್ತೇನಂತ, ಅದಕ್ಕೆ ನಿಮಗೆ ಏನು ಕೂಡ ಫಲ ಸಿಗುವುದಿಲ್ಲ ಆಯ್ತಾ. ಆದ್ರಿಂದ ನಾನು ಹೇಳ್ತಾ ಇರೋದು, ಇದನ್ನು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ. ಮತ್ತೆ ಮಂತ್ರಾಕ್ಷತೆ ಕೊಡುವಾಗ ಕೂಡ ಹಾಗೆ, ಮಂತ್ರಾಕ್ಷತೆ ಕೊಡ್ತಾರಲ್ಲ ಅದನ್ನು ನೀವು ನಿಮ್ಮ ತಲೆಗೆ ಹಾಕೊಳ್ಳಿ ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ತಗೊಂಡು ನೀವು ಮನೆಗೆ ತಗೊಬಂದು ನಿಮ್ಮ ಹತ್ರ ಮನೆಯಲ್ಲಿ ನಾನು ಮಂತ್ರಾಕ್ಷತೆ ಮಾಡಲಿಕ್ಕೆ ಹೇಳಿದೆ ನೋಡಿ ಹೇಗೆ ಮಾಡೋದಂತ, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬಿಟ್ರೆ ಅದನ್ನು ಕೆಲವರೆಲ್ಲ ತಿನ್ನುವುದು ಅದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ರಾಯರ ಆಶೀರ್ವಾದ ಸದಾ ನಿಮ್ಮ ತಲೆ ಮೇಲೆ ಇರಬೇಕಲ್ವಾ. ಆದ್ರಿಂದ ನಾನು ಹೇಳ್ತಾ ಇರೋದು, ರಾಯರ ಅಕ್ಷತೆ ಉಂಟಲ್ಲ ಮಂತ್ರಾಕ್ಷತೆ, ನೀವು ಅವ್ರಿಗೆ ಕೊಡ್ತಾರೆ ನೋಡಿ, ಕೊಟ್ಟ ಕೂಡಲೇ ನೀವು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ ಆಯ್ತಾ, ತಲೆಗೆ ಮೇಲೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ರಾಯರ ಅನುಗ್ರಹ ಇರುತ್ತೆ. ಇನ್ನೂ ತುಂಬ ತಪ್ಪುಗಳನ್ನು ಮಾಡ್ತೇವೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಯಾವುದೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು. ಆದರೆ ನಮಗೆ ಉಂಟಲ್ಲ ಇವಾಗ ತಪ್ಪು ಅಂತ ಹೇಳ್ಕೊಂಡು ಗೊತ್ತಾದ ನಂತರ ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ತಪ್ಪನ್ನು ತಿದ್ದಿಕೊಳ್ಳೋಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.